ಮೋದಿಯವರು ಬಂದಿದ್ದರು. ಆ ಸಂದರ್ಭದಲ್ಲಿ ಜಿಲೆಟಿನ್ ಬಾಂಬನ್ನು ಇಟ್ಟಿರೋದಾಗಿ ಪತ್ರಿಕೆ ಬಂದಿತ್ತು. ಸೊ ಆ ಸ್ಥಳದಲ್ಲೂ ಕೂಡ ಪತ್ತೆಯಾಗಿದೆ. ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಒಂದು ಭದ್ರತೆಯನ್ನು ಕೊಡುವಂಥ ವಿಚಾರದಲ್ಲಿ ವೈಫಲ್ಯ ಆಯ್ತಾ? ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಬಂದಾಗ ಗೃಹ ಇಲಾಖೆಯ ಜವಾಬ್ದಾರಿ, ಅದಕ್ಕೆ ಸಾಕಷ್ಟು SOPಗಳಿದ್ದಾವೆ. ಪ್ರಧಾನಮಂತ್ರಿ ಬಂದಾಗ ಸುರಕ್ಷತಾ ಕ್ರಮಗಳು ಏನೇನು ಮಾಡಬೇಕನ್ನುವಂಥದ್ದು ಒಂದು SOP ಇದೆ. ಆ SOPಯನ್ನು ಮಾಡಲು ವಿಫಲವಾಗಿದೆ ಅಂತ ಭಾಳ ಸ್ಪಷ್ಟ ಆಗ್ತದೆ. ಮತ್ತು ಆ ಜಿಲೆಟಿನ್ ಸಿಕ್ಕಿರುವಂಥದ್ದು ಮತ್ತು ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋಕ್ಕೂ ಕೂಡ ಇನ್ನು ಒಂದು ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇಲ್ಲ. ಒಂದು ಕಡೆ CCB ಅಂತಾರೆ, ಇನ್ನೊಂದು ಅಂತಾರೆ. ಹೀಗಾಗಿ NIA ಬಂದಿದೆ, ತನಿಖೆ ಆಗುತ್ತೆ, ಸತ್ಯ ಹೊರಗೆ ಬರ್ತದೆ. ಸತ್ಯ ಹೊರಗೆ ಬಂದ ಮೇಲೆ ಯಾವುದಾದ್ರೂ ಲೋಪ ಆಗಿದ್ದರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಮೇತವಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ನಾವು ಬೇಡಿಕೆ ಜನಪ್ರತಿನಿಧಿಗಳಿಗಿಂತ ಒಬ್ಬ ಭಾರತೀಯ ನಾಗರಿಕನಾಗಿ ನಮ್ಮ ದೇಶದ ಆರ್ಥಿಕ ಸುರಕ್ಷತೆಗಾಗಿ ನಾವು ಅಷ್ಟಾದ್ರೂ ಮಾಡಬೇಕಲ್ಲ. ನಮ್ಮ ಕರ್ತವ್ಯ ಇಲ್ವಾ? ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಹಾರದ ಕೊರತೆ ಆದಾಗ ಒಂದು ಹೊತ್ತು ಉಪವಾಸ ಮಾಡ್ರಿ ಅಂತ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ತಕ್ಷಣವೇ ಶ್ರೀಮಂತರೆಲ್ಲ ನಿಮ್ಮ ಗ್ಯಾಸ್ಗಳನ್ನು ಉಪಯೋಗ ಮಾಡೋದನ್ನು ತ್ಯಜಿಸಿ ಅಂತ ಹೇಳಿದ್ರು. ಅದಕ್ಕೆ 6 ಕೋಟಿ ಜನ ಸ್ಪಂದನೆ ಮಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಹಲವಾರು ರೀತಿ ಜಾಗೃತಿ ಮತ್ತು ನಾಗರಿಕ ನಡವಳಿಕೆಗಳ ಬಗ್ಗೆ ಪ್ರಧಾನಮಂತ್ರಿಗಳು ಹೇಳಿದರು. ಅವೆಲ್ಲ ಮಾಡಿದ್ರಿಂದಲೇ ಕೋವಿಡಲ್ಲಿ ನಾವು ಸುರಕ್ಷತೆಯನ್ನು ಒದಗಿಸೋಕ್ಕೆ ಸಾಧ್ಯ ಆಯಿತು, ಜನರ ಪ್ರಾಣವನ್ನು ಉಳಿಸೋಕ್ಕೆ ಸಾಧ್ಯ ಆಯಿತು. ಪಕ್ಕದ ಚೈನಾ ಮತ್ತು ಹಲವಾರು ದೇಶಗಳಲ್ಲಿ, ಯುರೋಪ್ ದೇಶ, ಅಮೆರಿಕ ದೇಶದಲ್ಲಿ ಸಾವು ನೋವುಗಳು ಅತಿ ಹೆಚ್ಚಾದರೂ ಕೂಡ ನಾವು ಇಂಥ ದೊಡ್ಡ ಜನಸಂಖ್ಯೆ ದೇಶ ಕೋವಿಡ್ನಿಂದ ಸುರಕ್ಷತೆ ಸಿಗೋಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಇವತ್ತು 2012-13 ಚಿದಂಬರಂ ಅವರು ಇದೇ ಬಂಗಾರದ ಖರೀದಿ ಬಗ್ಗೆ, ಅದ್ರ ಬಗ್ಗೆ ವ್ಯಾಮೋಹ ಬೇಡ, ಅದು ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲ, ಅಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಕೂಡ ಅವತ್ತು ಅವರು ಕೂಡ ಹೇಳಿದ್ದಾರೆ. ಕಾಲಕ್ಕಾಗಿ ಇವತ್ತು ಒಂದು ಹೇಳ್ತೀನಿ ನಾನು, ಅಮೇರಿಕ ಮತ್ತು ಇರಾಕ್ ನಡುವೆ ಯುದ್ಧ ಆದಾಗ 3 ದಿವಸಕ್ಕೆ ಪೆಟ್ರೋಲ್ ಡ್ರೈ ಆಗೋಯ್ತು. ಪೆಟ್ರೋಲ್ ಬಂಕಲ್ಲಿ ಮತ್ತೆಲ್ಲ ಕಡೆ ಪೆಟ್ರೋಲ್ ಡೀಸೆಲ್ ಡ್ರೈ ಆಗೋಯ್ತು. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ಸ್ಕೂಟರು, ಮೋಟರ್ ಸೈಕಲ್ಲು, ಕಾರು, ಟ್ರಕ್ಕು 3 ದಿವಸಕ್ಕೆ ಕಾಂಗ್ರೆಸ್ ಆಡಳಿತದಲ್ಲಿ. ಈಗ ಯುದ್ಧ ನಡೆದು 2.5 ತಿಂಗಳಾದರೂ ಕೂಡ ಪೆಟ್ರೋಲ್ ಬೆಲೆನೂ ಹೆಚ್ಚಾಗಿಲ್ಲ, ಡೀಸೆಲ್ ಬೆಲೆನೂ ಹೆಚ್ಚಾಗಿಲ್ಲ, ಸಪ್ಲೈ ಕೂಡ ಇದೆ. ಅಲ್ಲಲ್ಲಿ ಕೆಲವು ಲಾಜಿಸ್ಟಿಕ್ ಪ್ರಾಬ್ಲಮ್ ಬಿಟ್ಟರೆ ಎಲ್ಲ ಕಡೆ ಸಪ್ಲೈ ಇದೆ. ಇಷ್ಟು ಎಫಿಷಿಯೆಂಟಾಗಿ ಇದನ್ನು ನಿಭಾಯಿಸಿರುವಂಥ ಪ್ರಧಾನಮಂತ್ರಿಗಳು ಒಂದು ದೂರದೃಷ್ಟಿ ಇಟ್ಕೊಂಡು ಅವರೇನು ಯಾವುದಕ್ಕೂ ಕೂಡ ಕಡಿವಾಣ ಹಾಕಿಲ್ಲ. ಪೆಟ್ರೋಲ್ ಉಪಯೋಗಕ್ಕಾಗಿ ಕಡಿವಾಣ ಹಾಕಿಲ್ಲ. ಪೆಟ್ರೋಲು ಡೀಸೆಲ್ ಹಾಕಿ ರೇಷನಿಂಗ್ ಮಾಡಿಲ್ಲ, ಕಡಿವಾಣ ಹಾಕಿಲ್ಲ. ಗೊಬ್ಬರಕ್ಕೆ ರೇಷನಿಂಗ್ ಮಾಡಿಲ್ಲ, ಕಡಿವಾಣ ಹಾಕಿಲ್ಲ. ಬಂಗಾರ ತಗೊಳ್ಳೋದಕ್ಕೆ ಯಾವುದು ನಿರ್ಬಂಧ ಹಾಕಿಲ್ಲ. ವಾಲಂಟಿಯರ್ ಆಗಿ ನೀವು ಇದನ್ನು ಮಾಡೋಕ್ಕೆ ಸಾಧ್ಯ. 1 ವರ್ಷ ಬಂಗಾರ ತಗೊಳ್ಳೋದು ಬಿಟ್ಟರೆ ಏನಾಗಲ್ಲ, ಮುಂದಿನ ವರ್ಷ ತಗೋಬೋದು. ನಾವು ವಿದೇಶ ಪ್ರವಾಸವನ್ನು ಮಾಡೋ ಬದಲು ಇಲ್ಲಿ ಮಾಡಬೇಕನ್ನುವಂಥದ್ದು ಇದೆ. ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಅವ್ರು ಹೋಗಿ ಬೇಡ ಅಂದಿಲ್ಲ. ಇದು ವಾಲಂಟಿಯರಾಗಿ ಮಾಡೋದಕ್ಕೆ ಒಬ್ಬ ನಾಯಕನಾಗಿ ಆ ನೈತಿಕತೆ ಇರೋದ್ರಿಂದ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಅದರ ವ್ಯಾಖ್ಯಾನವನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿನೂ ಗೊತ್ತಿಲ್ಲ, ದೇಶಕ್ಕೆ ತ್ಯಾಗ ಮಾಡೋದು ಗೊತ್ತಿಲ್ಲ. ಒಂದು ರೀತಿಯಲ್ಲಿ ನಮ್ಮ ಭಾರತ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರ ಹೇಳಿಕೆಗಳಿದ್ದಾವೆ. ಒಂದು ಜವಾಬ್ದಾರಿತ ಪಕ್ಷದ ಹೇಳಿಕೆ ಅಲ್ಲ. ನಿಜವಾಗ್ಲೂ ಕಾಂಗ್ರೆಸ್ನವ್ರು ನಾಚಿಕೆ ಆಗ್ತದೆ.
ಇದ್ದಕ್ಕಿದ್ದಂಗೆ ಪರೀಕ್ಷೆ ರದ್ದು ಮಾಡಿದೆ. ಯಾವುದು ನೀಟ್ ಪರೀಕ್ಷೆ ಸರ್, ಅದು ನೀಟ್ ಪರೀಕ್ಷೆಗೂ ಮುನ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಅದಕ್ಕೆ ಹಂಗಾಗಿ ಅದಕ್ಕೆ ಮರುಪರೀಕ್ಷೆ ಅವೆಲ್ಲ ಎಕ್ಸಾಮಿನೇಷನ್ ಮಾಡ್ತಾರೆ. ಲೀಕ್ ಆದಾಗ ಅದನ್ನ ಮುಂದುವರ್ಸಕ್ಕೆ ಸಾಧ್ಯ ಇಲ್ಲ, ಮಾಡ್ತಾರೆ. ಓಕೆ, ಧನ್ಯವಾದ. See, Prime Minister of India has contained the oil and petrol prices for 2.5 months of the war, and the oil companies have borne all the losses. Since the war is continuing, to save the foreign reserves, he has given a call to not to buy gold unnecessarily for 1 year. Use fertilizers very, very carefully, as well as he has asked about traveling to save the forex. It is but natural as a leader who has got all the moral right, who has contained the crisis this time. In the future safety, he has given a call. This Congress is trying to misinterpret with his governance. His governance is the best governance compared to all previous Congress governments. When Congress government was there, gold was taken to London and kept as a security, and got the placed it and repaid the IMF loan. When Congress government was there, when American Iraq was there, petrol had dried on the third day. Now they are asking about the stocking of the fuel. There is enough fuel stock, but if the war continues, it's a global issue. It is not Indian issue. So just to be, as a precaution, he has given call. Congress is anti-national party. That's why they don't think welfare of the people or the country. But we are concerned about the welfare of the people and the country, and our leader Narendra Modi ji has got that responsibility. And to save the nation, to save the hardship of the people, he has given a call, and people will respond positively. ಶನಿವಾರ ಪ್ರಧಾನಮಂತ್ರಿ ಮೋದಿ ಅವರು ಬಂದಿದ್ದರು. ಆ ಸಂದರ್ಭದಲ್ಲಿ ಜಿಲೆಟಿನ್ ಬಾಂಬನ್ನು ಇಟ್ಟಿರೋದಾಗಿ ಪತ್ರಿಕೆ ಬಂದಿತ್ತು. ಸೊ ಆ ಸ್ಥಳದಲ್ಲೂ ಕೂಡ ಪತ್ತೆಯಾಗಿದೆ. ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಒಂದು ಭದ್ರತೆಯನ್ನು ಕೊಡುವಂಥ ವಿಚಾರದಲ್ಲಿ ವೈಫಲ್ಯ ಆಯ್ತಾ? ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಬಂದಾಗ ಗೃಹ ಇಲಾಖೆಯ ಜವಾಬ್ದಾರಿ, ಅದಕ್ಕೆ ಸಾಕಷ್ಟು SOPಗಳಿದ್ದಾವೆ. ಪ್ರಧಾನಮಂತ್ರಿ ಬಂದಾಗ ಸುರಕ್ಷತಾ ಕ್ರಮಗಳು ಏನೇನು ಮಾಡಬೇಕನ್ನುವಂಥದ್ದು ಒಂದು SOP ಇದೆ. ಆ SOPಯನ್ನು ಮಾಡಲು ವಿಫಲವಾಗಿದೆ ಅಂತ ಭಾಳ ಸ್ಪಷ್ಟ ಆಗ್ತದೆ. ಮತ್ತು ಆ ಜೆಲಟಿನ್ ಸಿಕ್ಕಿರುವಂಥದ್ದು ಮತ್ತು ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋಕ್ಕೂ ಕೂಡ ಇನ್ನೂ ಒಂದು ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇಲ್ಲ. ಒಂದು ಕಡೆ CCB ಅಂತಾರೆ, ಇನ್ನೊಂದು ಅಂತಾರೆ. ಹೀಗಾಗಿ NIA ಬಂದಿದೆ, ತನಿಖೆ ಆಗುತ್ತೆ, ಸತ್ಯ ಹೊರಗೆ ಬರ್ತದೆ. ಸತ್ಯ ಹೊರಗೆ ಬಂದ ಮೇಲೆ ಯಾವುದಾದ್ರೂ ಲೋಪ ಆಗಿದ್ದರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಮೇತವಾಗಿ ಅವ್ರ ಮೇಲೆ ಆಕ್ಷನ್ ಆಗಬೇಕು ಅಂತ ನಾವು ಬೇಡಿಕೆ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.